ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕುಡಿದ ಮತ್ತಿನಲ್ಲಿ ಗಣೇಶನಿಗೆ ಭಕ್ತಿ ತೋರಿಸೋಕೆ ಹೋಗಿ ಎಡವಟ್ಟು ಮಾಡಿಕೊಂಡಿರೋದು. ಗಣೇಶನ ವಿಗ್ರಹ ವಿರೂಪಗೊಳಿಸಿದ್ದ ಯುವಕನನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸರಿಂದ ಆರೋಪಿ ಶಿವುವನ್ನು ಬಂಧಿಸಲಾಗಿದೆ. ಗಾರ್ವೆ ಭಾವಿಪಾಳ್ಯದ ಖಾಸಗಿ ಬಿಲ್ಡಿಂಗ್ ಬಳಿ ಈ ಒಂದು ಘಟನೆ ನಡೆದಿರೋದು. ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ನಡೀತಾ ಇತ್ತು. ಬಿಲ್ಡಿಂಗ್ ಮುಂಭಾಗ 2 ಅಡಿ ಎತ್ತರದ ಕಲ್ಲಿನ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾ ಇತ್ತು. ಆಗಸ್ಟ್ 24ರಂದು ಬೆಳಗ್ಗೆ ಸ್ಥಳೀಯರು ನೋಡಿದಾಗ ವಿಗ್ರಹ ವಿರೂಪವಾಗಿತ್ತು. ಗಣೇಶನ ವಿಗ್ರಹದ ಎಡ ಕಿವಿ ಮತ್ತು ಎಡಗೈ ಭಾಗಗಳು ಹಾನಿ ಆಗ್ಬಿಟ್ಟಿತ್ತು. ಪೊಲೀಸರ ತನಿಖೆ ವೇಳೆ ಶಿವುವಿಂದ ಕೃತ್ಯ ನಡೆದಿರೋದು ಬೆಳಕಿಗೆ ಬಂದಿದೆ. ಆಗಸ್ಟ್ 23ರ ರಾತ್ರಿ ಕುಡಿದು ಬಿಲ್ಡಿಂಗ್ ಬಳಿ ಬಂದಿದ್ದ ಆರೋಪಿ ಶಿವು ಈ ವೇಳೆ ಗಣೇಶನಿಗೆ ಕೈ ಮುಗಿಯೋದಕ್ಕೆ ಹೋಗಿ ಆಯ ತಪ್ಪಿ ಬಿದ್ದಿದ್ದ ಘಟನೆ ಸಂಬಂಧ ಬೊಮ್ಮನಹಳ್ಳಿ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಪ್ರತಿಷ್ಠಾಪನೆ ಮಾಡಿ ಹೋಗಿದ್ದಾರೆ. ಈತ ರಾತ್ರಿ ಕುಡ್ಕೊಂಡು ಬಂದು ಭಕ್ತಿ ತೋರಿಸೋದಕ್ಕೆ ಹೋಗಿ ಮುಗ್ಗರಿಸಿ ಗಣೇಶನ ಮೇಲೆ ಬಿದ್ದಿರೋದು. ಅಲ್ಲಿಗೆ ಕೈ ಮತ್ತು ಕಿವಿ ಮುರಿದೋಗಿದೆ ಅಂತ ಹೇಳಲಾಗ್ತಾ ಇದೆ. ಬಿದ್ದಿದ ತಕ್ಷಣ ಮುರಿದು ಹೋಗುತ್ತೆ ಅಂತಂದರೆ ಏನರ್ಥ ಪ್ರಶ್ನೆ ಇದೆ. ಸೊ ತನಿಖಾ ಸಂದರ್ಭದಲ್ಲಿ ಸತ್ಯಾನುಸತ್ಯತೆ ಗೊತ್ತಾಗಬೇಕು. ನಿಜವಾಗ್ಲೂ ಈತ ಕುಡ್ಕೊಂಡೇ ಬಿದ್ನೋ ಅಥವಾ ಇನ್ನೇನಾದರೂ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ. ತನಿಖೆ ಮಾಡಿದ್ಮೇಲೆ ಗೊತ್ತಾಗತ್ತೆ, ಹೌದಾ ನಿಜವಾಗ್ಲೂ ಕುಡ್ಕೊಂಡು ಹೋಗೇ ಬಿದ್ದು ಹೀಗೆಲ್ಲ ಆಯಿತಾ ಅಥವಾ ಬೇರೆ ಇನ್ನೇನಾದರೂ ಆಯಿತಾ ಅಂತ. ನೋಡಿ, ನೀವು ಆ ಫೋಟೋವನ್ನು ನೋಡಿದ್ರೆ ಗೊತ್ತಾಗತ್ತೆ. ಯಾವುದೋ ಒಂದು ಬಲವಾದ ಅಸ್ತ್ರದಿಂದ ಅದನ್ನು ಹೊಡೆದಂಗೆ ಕಾಣಿಸ್ತಾ ಇದೆ. ಯಾರು ಪ್ರತಿಷ್ಠಾಪನೆ ಮಾಡಿರೋ ಮೂರ್ತಿ ಮೇಲೆ ಬಿದ್ದರೆ ಈ ಥರ ಮುರಿದೋಗ್ಬಿಡುತ್ತಾ ಪ್ರಶ್ನೆ ಗೊತ್ತಿಲ್ಲ. ತನಿಖಾ ಸಂದರ್ಭದಲ್ಲಿ ಮಾಹಿತಿ ಸಿಗುತ್ತೆ.